ಕೊಡಗು ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವೀಕ್ಷಕರೇ, ಇವತ್ತು ನಾವು ಸೋಮವಾರಪೇಟೆ ತಾಲೂಕಿನ ಯಡೂರು ಗ್ರಾಮದಲ್ಲಿದ್ದೀವಿ. ಇಲ್ಲಿ ನಮ್ಮ ಸೋಮವಾರಪೇಟೆ ಭಾಗದ ಶಾಂತಳ್ಳಿ ಹೋಬಳಿಯ ಯಡೂರು ಗ್ರಾಮದ ಎಇ ಮಲ್ಲಪ್ಪ ಅವರು ಕಬಡ್ಡಿ ಆಟಗಾರರು, ರಾಜ್ಯ ಮಟ್ಟದ ಕಬಡ್ಡಿ ಆಟಗಾರರು. ಈಗಲೂ ಕೂಡ ಹಲವಾರು ಕಬಡ್ಡಿ ಪಂದ್ಯಾಟಗಳನ್ನ ಇವರೇ ನಡೆಸಿಕೊಡ್ತಾರೆ ರೆಫ್ರಿಯಾಗಿ. ಅವರ ಮಕ್ಕಳು ವೈಷ್ಣವಿ ಮತ್ತು ವೈಭವಿ. ಒಂದು ವಿಶೇಷ ಏನಪ್ಪಾ ಅಂದ್ರೆ, ಕೆಲವು ಕಾಕತಾಳೀಯ ಅನ್ಸ್ಬೋದು, ಕೆಲವೊಮ್ಮೆ ಅದೊಂದು ವಿಶೇಷ ಆಗಿರ್ತದೆ. ಇಬ್ಬರು ಕೂಡ SSLC ಪರೀಕ್ಷೆಯಲ್ಲಿ ಒಂದೇ ತರದ ಮಾರ್ಕ್ಸ್ ಅನ್ನ ತೆಗೆದಿದ್ದಾರೆ ಮತ್ತು ಇವರಿಬ್ಬರು ಕೂಡ ಅವಳಿ ಜೋಳಿ ಕೂಡ ಹೌದು. ಹಾಗಿದ್ರೆ ಈ ಒಂದು ವಿಶಿಷ್ಟತೆ ಒಂದ್ ರೀತಿ ನಮಗೆ ಇದೊಂದು ವಿಶೇಷ ಅಂತ ಅನ್ನಿಸ್ತು. ಹಾಗಾಗಿ ಅವ್ರನ್ನ ಮಾತಾಡಿಸಿ ಅವರ ಅನುಭವನ ಕೇಳ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ಕಾರ್ಯಕ್ರಮಕ್ಕೆ ನಮಸ್ಕಾರ. ಮೊದಲಿಗೆ ಮಲ್ಲಪ್ಪನವ್ರೆ, ಈಗ ತಾವು ಎರಡು ವೈಭವಿ ಮತ್ತು ವೈಷ್ಣವಿ ಎರಡು ಮಕ್ಕಳು, ನಿಮಗೆ ಒಟ್ಟು ಮೂರು ಮಕ್ಕಳು. ವೈಭವಿ ಮತ್ತು ವೈಷ್ಣವಿ ಚಿಕ್ಕದ್ರಿಂದನು ಅವಳಿ ಜೋಳಿ ಇಬ್ರು ಚಿಕ್ಕದ್ರಿಂದನು ಹೇಗೆ ಬೆಳೆದ್ರು? ಒಂದೇ ತರ ಬೆಳೆದ್ರ? ಹೇಗೆ ಅಂದ್ರೆ ಇಬ್ರು ಅಷ್ಟೊಂದು ಪ್ರೀತಿಯಿಂದ ಒಬ್ರೆ ಬಿಟ್ಟು ಒಬ್ರು ಇರಲ್ಲ, ಅಷ್ಟೊಂದು ಅನ್ಯೋನ್ಯತೆಯಿಂದ ಬಾಳ್ತಾ ಇದ್ದಾರೆ. ಓದೋದ್ರಲ್ಲಾಗ್ಲಿ ಮತ್ತೆ ಒಂದು ಉಡುಪುಗಳಲ್ಲಾಗ್ಲಿ ಒಂದೇ ಕಲರು ಕೇಳ್ತಾ ಇರ್ತಾರೆ. ಅದ್ರಲ್ಲೂ ತಾರತಮ್ಯ ಮಾಡಿದ್ರೆ ಅವರು ಒಂದ್ ಸ್ವಲ್ಪ ಬೇಜಾರು ಮಾಡ್ಕೊಳ್ತಾರೆ. ಹಾಗಾಗಿ ಅವ್ರಿಗೆ ಏನು ಇಷ್ಟ ಆಗಿದೆ ಆ ತರದಲ್ಲಿ ನಾವು ನೆಡ್ಸ್ಕೊಂಡು ಸಾಕೊಂಡು ವಿದ್ಯಾಭ್ಯಾಸದಲ್ಲಾಗ್ಲಿ ಕ್ರೀಡೆಲ್ಲಾಗ್ಲಿ ಪ್ರೋತ್ಸಾಹ ಕೊಟ್ಕೊಂಡು ಬಂದಿದ್ವಿ. ಚಿಕ್ಕದ್ರಿಂದನು ಚಿಕ್ಕದ್ರಿಂದ ವೈಷ್ಣವಿ ವೈಭವಿಗೂ ಇಬ್ಬರಿಗೂ ನಿಮಗೆ ಒಂದೇ ವಸ್ತು ಅಥವಾ ಒಂದೇ ವಿಷಯದ ಮೇಲೆ ಇಂಟ್ರೆಸ್ಟ್, ಅಥವಾ ಇಬ್ರಲ್ಲೂ ಬೇರೆ ಬೇರೆ ಸ್ವಭಾವ ಬೇರೆ ಬೇರೆ ಇದೆಯಾ? ಇಲ್ಲ, ಎಲ್ಲದ್ರಲ್ಲೂ ಒಂದೇ ತರ ಇಂಟ್ರೆಸ್ಟ್ ಇರುತ್ತೆ. ಈ ಆಲೋಚನೆಗಳು ಒಂದೇ ತರ, ಡಿಸೈಡ್ ಮಾಡೋದಾದ್ರು ಇಬ್ರು ಒಂದೇ ತರ ಡಿಸೈಡ್ ಮಾಡ್ತೀರ. ಓಕೆ. SSLC ಪರೀಕ್ಷೆಯಲ್ಲಿ ನಿಮ್ಮಿಬ್ಬರಿಗೂ ಕೂಡ ಸೇಮ್ ಮಾರ್ಕ್ಸ್ 528 ಮಾರ್ಕ್ಸ್ ಬಂದಿದೆ. ಇಬ್ರು ಕೂಡ ಒಂದೇ ಕಡೆ ಕೂತಿದ್ರ? ಇಲ್ಲ, ಬೇರೆ ಕ್ಲಾಸ್ ಅಲ್ಲೇ ಕೂತಿದ್ವಿ. ಹಾ, ಇಬ್ರು ಕೂಡ ಒಂದೇ ಇದು ಬೇರೆ ಬೇರೆ ಕ್ಲಾಸ್ಗಳಲ್ಲಿ ಕೂತಿ ಒಟ್ಟಿಗೆ ಓದಿದ್ರು? ಇಬ್ರು ಕೂಡ ಒಟ್ಟಿಗೆ ಓದ್ಕೊಂಡ್ರ? ಓಕೆ ಓಕೆ. ಹಾ, ಮುಂದೆ ಈಗ ಒಂದೇ ಮಾರ್ಕ್ಸ್ ತೆಗ್ದಿದ್ದೀರಾ. ಈಗ PUC ವಿದ್ಯಾಭ್ಯಾಸ ಮಾಡ್ತೀರಾ. ಎಲ್ಲಿ ಮಾಡ್ತಾ ಇದ್ರಿ ಈಗ? ಕುವೆಂಪು BTCJ ಕಾಲೇಜ್. ಹಾ, ಇಬ್ರು ಒಂದೇ ಕಾಂಬಿನೇಷನ್ ಒಂದೇ ತಗೊಂಡಿದ್ದೀರಾ? ಓಕೆ ಓಕೆ. ಮುಂದೆ ಏನ್ ಮಾಡ್ಬೇಕು ಅಂತಿದ್ದೀರಾ? ಮುಂದೆ ಇನ್ನೂ ಏನೋ ಡಿಸೈಡ್ ಮಾಡಿಲ್ಲ, ಮಾರ್ಕ್ಸ್ ಮೇಲೆ. ಓಕೆ. ತಂದೆಯವರಿಗೆ ತುಂಬಾ ಕಬಡ್ಡಿ ಆಟದ ಮೇಲೆ ತುಂಬಾ ಇಂಟ್ರೆಸ್ಟ್. ನಿಮ್ಗೆ ಯಾವ ಆಟದ ಮೇಲೆ ಇಂಟ್ರೆಸ್ಟ್? ಇದುವರೆಗೂ ಆಡಿದ್ರೆ ಕಬಡ್ಡಿ? ಸ್ಟೇಟ್ ಲೆವೆಲ್ ಎಲ್ಲ ಎಲ್ಲಿ? ತುಮಕೂರಲ್ಲಿ ಸ್ಟೇಟ್ ಲೆವೆಲ್ ಇಬ್ರು ಕೂಡ ಆಡಿದ್ರ? ಓಕೆ ಓಕೆ. ಇಬ್ರು ಕೂಡ ಕಬಡ್ಡಿ ಆಡಿದ್ರ, ಸ್ಟೇಟ್ ಲೆವೆಲ್ಗೆ ಹೋಗಿ ಬಂದಿದ್ರು. ಓಕೆ. ಕ್ರೀಡೆಯಲ್ಲಿ ಮುಂದೆ ಯಾವ ರೀತಿ ಬೆಳಿಬೇಕು ಅಂತ ಅನ್ಕೊಂಡಿದ್ರ ಕ್ರೀಡಾ ಕ್ಷೇತ್ರದಲ್ಲಿ? ಅಂದ್ರೆ ನಾವು ಆಟ ಆಡ್ತೀವಿ, ಅಂಡ್ ಆಪರ್ಚುನಿಟಿಗಳು ಸಿಕ್ಕಿದ್ರೆ ಬೆಟರ್ ಆಗಿರುತ್ತೆ. ಈಗ ಮೊದಲು ವಿದ್ಯಾಭ್ಯಾಸಕ್ಕೆ ಪ್ರಾಶಸ್ತ್ಯ ಕೊಟ್ಟು ಆ ನಂತರ ಕ್ರೀಡಾಸಕ್ತಿ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ. ಓಕೆ. ಇಬ್ರು ಈಗ ಒಂದು ಸಬ್ಜೆಕ್ಟ್ ಆಯ್ಕೆ ಮಾಡ್ಕೊಳ್ಳೋದಾದ್ರೆ ಇಬ್ರು ಒಂದೇ ಸಲ ಏನ್ ಆಯ್ಕೆ ಮಾಡ್ಕೊತೀರ? ಅಂದ್ರೆ ಈಗ ಎಜುಕೇಶನ್ ಅಲ್ಲಿ ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಮೂರಲ್ಲಿ ಸೈನ್ಸ್. ಇಬ್ರು ಸೈನ್ಸ್ ಅಲ್ಲಿ ಇಬ್ರು ಒಟ್ಟಿಗೆ ಒಂದೇ ಮಾರ್ಕ್ಸ್ ತಗೋತೀರಾ? ಅಂದ್ರೆ ವೇರಿಯೇಷನ್ ಇರುತ್ತೆ ಸಬ್ಜೆಕ್ಟ್ ಅಲ್ಲಿ. ಈಗ ಈ ಸಲ ಫೈನಲ್ ಅಲ್ಲಿ ನೋಡ್ಬೇಕು ಹೇಗಾಗುತ್ತೆ ಅಂತ. ಓಕೆ. 10th ಅಲ್ಲಿ ಮಾರ್ಕ್ಸ್ ಅಲ್ಲಿ ವೇರಿಯೇಷನ್ ಇತ್ತಾ ಹೇಗೆ? ಅಂದ್ರೆ ಫಸ್ಟ್ ಇಂದ ಸ್ವಲ್ಪ ವೇರಿಯೇಷನ್ ಇತ್ತು, ಅಲ್ಲಿ ಫೈನಲ್ ಒಟ್ಟಿಗೆ ಬಂದಿದೆ ಮಾರ್ಕ್ಸ್. ಇಬ್ರು ಒಟ್ಟಿಗೆ. ಮಲ್ಲಪ್ಪ ಅವರು, ಈಗ ಮಕ್ಕಳಿಗೆ ನಿಜವಾಗ್ಲೂ ನಿಮ್ ತರನೇ ಒಂದ್ ರೀತಿ ಕಬಡ್ಡಿಯಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಹೇಳಿ ರಾಜ್ಯ ಮಟ್ಟಕ್ಕೆ ಹೋಗಿ ಬಂದಿದ್ದಾರೆ. ಕ್ರೀಡಾ ಕ್ಷೇತ್ರದಲ್ಲಿ ಮಕ್ಕಳನ್ನ ನೀವು ಮುಂದುವರೆಗೆ ಬಿಡೋದಾದ್ರೆ ಹೇಗೆ ಆಯ್ಕೆ ಮಾಡ್ಕೋತೀರಾ? ಆಯ್ಕೆ ಅಂದ್ರೆ ಈಗ ಅವರು ಕಾಲೇಜಿಂದ ಸ್ಟೇಟ್ ಲೆವೆಲ್ ಹೋಗಿ ಕಬಡ್ಡಿ ಆಡ್ಕೊಂಡು ಬಂದಿದ್ದಾರೆ. ಫಸ್ಟ್ ನಾವು ವಿದ್ಯಾಭ್ಯಾಸಕ್ಕೆ ಒತ್ತು ಕೊಡೋಣ ಅಂತ ಇದೀವಿ. ಅದ್ರ ಜೊತೆಗೆ ಕ್ರೀಡೆ ಕಬಡ್ಡಿ ಆಡ್ತಾ ಇದ್ದಾರೆ. ಮುಂದೆ ಇಂಪ್ರೂವ್ಮೆಂಟ್ ಆದ್ರೆ ನಾವು ಅದಕ್ಕೆ ಸಪೋರ್ಟ್ ಮಾಡ್ತೀವಿ, ಮುಂದೆ ನಡೆಸಕ್ಕೆ ಇಷ್ಟಪಡ್ತೇವೆ. ಈಗ SSLC ಫಲಿತಾಂಶದಲ್ಲಿ ಇಬ್ರದ್ದು ಒಂದೇ ತರ ಮಾರ್ಕ್ಸ್ ಬಂದಿದೆ. ಇಬ್ರು ಅಭಿರುಚಿನೂ ಒಂದೇ. ನೀವು ಹೇಳಿದಾಗ ಇಬ್ರು ಒಂದೇ ತರ ಡ್ರೆಸ್ ಹಾಕೋತಾರೆ, ಒಂದೇ ತರ ವಸ್ತುಗಳನ್ನ ವಿಷಯಗಳನ್ನ ಆಯ್ಕೆ ಮಾಡ್ಕೋತಾರೆ. ಮುಂದೆ ಹೋಗ್ತಾ ನಿಮಗೆ ಇದು ಚಿಕ್ಕದ್ರಿಂದ ಕಷ್ಟ ಅನ್ನಿಸ್ಲಿಲ್ವ ಇದು? ಇಲ್ಲ, ಮೊದಲು ತೊಂದರೆ ಇತ್ತಿಲ್ಲ. ಇವಾಗ ಮೊದಲು ಸರ್ಕಾರಿ ಶಾಲೆಯಲ್ಲಿ ಓದಿದ್ರು, ನಂತರ ಪ್ರೈವೇಟ್ ಶಾಲೆಗೆ ಹೋದ್ರು, ಈಗ ಪ್ರೈವೇಟ್ ಶಾಲೆ ಓದ್ತಾ ಇದ್ದಾರೆ. ಇನ್ನು ಮೊದಲು ಇದುವರೆಗೂ ಓದಿದ್ದು ಏನು ಭಾರ ಆಗ್ಲಿಲ್ಲ.
ಇನ್ನು ಮುಂದೆ ಕಾಲೇಜ್ ಹೋಗೋದ್ರಿಂದ ಹ್ಮ್ ಇನ್ನೊಂದು ವರ್ಷ ಈ ಸೋಮವಾರಪೇಟೆಯಲ್ಲಿ ಓದ್ತಾ ಇದ್ದಾರೆ. ಹ್ಮ್ ನೆಕ್ಸ್ಟ್ ಇಯರ್ ಹೊರಗಡೆ ಸೇರ್ಸ್ಬೇಕಾಗುತ್ತೆ. ಹ್ಮ್ ಹ್ಮ್ ಸ್ವಲ್ಪ ಖರ್ಚು ಬರುತ್ತೆ, ಕಷ್ಟನೂ ಆಗುತ್ತೆ. ಹ್ಮ್ ಆದ್ರೂ ಏನೇ ತೊಂದರೆ ಆದ್ರೂ ಹ್ಮ್ ನಾವು ಮಕ್ಕಳ ವಿದ್ಯಾಭ್ಯಾಸಕ್ಕಾಗ್ಲಿ ಸ್ಪೋರ್ಟ್ಸ್ಗಾಗ್ಲಿ ಒತ್ತು ಕೊಟ್ಟು ಮುಂದೆ ಬೆಳೆಸ್ಬೇಕು. ಹ್ಮ್ ಮುಂದೆ ಸೈನ್ಸ್ ತಗೊಂಡಿದ್ದಾರೆ, ಹ್ಮ್ ನೆಕ್ಸ್ಟ್ ಯಾವ್ದು ಕೋರ್ಸ್ ತಗೋಬೇಕು ಅಂತ ಡಿಸೈಡ್ ಮಾಡಿದ್ಮೇಲೆ ಹ್ಮ್ ಅದಕ್ಕೆ ನಾವು ಒತ್ತು ಕೊಡ್ತೀವಿ, ಆದ್ಯತೆ ಕೊಡ್ತೀವಿ, ಮುಂದೆ ಬೆಳೆಸಕ್ಕೆ ಇಷ್ಟಪಡ್ತಾ ಇದ್ದೀವಿ. ಯಾವ ಕ್ಷೇತ್ರಕ್ಕೆ ಹೋಗ್ಬೇಕು ಅಂತ ಇಬ್ರು ತುಂಬಾ ಇಷ್ಟಪಡ್ತೀರಾ? ಈಗ ಒಂದು ಕಲಾಕ್ಷೇತ್ರ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಅಥವಾ ವೈದ್ಯಕೀಯ ಕ್ಷೇತ್ರ ಇರ್ಬೋದು, ಶಿಕ್ಷಣ ಕ್ಷೇತ್ರ ಇರ್ಬೋದು, ಈ ರೀತಿ ಒಂದು ಕ್ಷೇತ್ರ ಆಯ್ಕೆ ಮಾಡ್ಕೊಳ್ಳೋದು ಅಂದ್ರೆ ಹೇಗೆ, ಯಾವ ರೀತಿ ಆಯ್ಕೆ ಮಾಡ್ಕೋತೀರಾ? ಅಂದ್ರೆ ನಂಗೆ ಸ್ಪೋರ್ಟ್ಸ್ ಇಷ್ಟ, ಎಜುಕೇಶನ್ ಇಷ್ಟ. ಹ್ಮ್ ಇನ್ನೂ ಡಿಸೈಡ್ ಆಗಿಲ್ಲ. ಸ್ಕೋರ್ ಬಂದ್ಮೇಲೆ ನೋಡ್ಬೇಕು ಯಾವ ಕಡೆ ಹೋಗೋಣ. ಇಬ್ರದ್ದು ಕೂಡ ಒಂದೇ ಡಿಸೈಡ್. ಓಕೆ. ನಿಮ್ಮ ನಡುವೆ ಅಕ್ಕ ತಂಗಿ ಯಾರು ಯಾರು ಅಂತೇಳಿ ನಿಮ್ಮ ನಡುವೆ ಗೊತ್ತಿದೆ. ಆದ್ರೂ ಕೆಲವೊಂದು ವಿಚಾರಗಳನ್ನ ಇಬ್ರು ಹೇಗೆ ಹಂಚ್ಕೋತೀರಾ ಪರಸ್ಪರ? ಅಂದ್ರೆ ನಾನು ಏನಾದ್ರು ಯೋಚನೆ ಮಾಡ್ತಿರ್ಬೇಕಾದ್ರೆ ಇವಳ ಹತ್ರ ಹೇಳಿದ್ರೆ ಹೌದು ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ ಅಂತ ಈ ತರ ಬರ್ತದೆ. ಹಾಗೆ ಡಿಸಿಷನ್ ಎಲ್ಲ ತಗೊಳ್ತಾ ಇರ್ತೀವಿ. ಈ ತರ ಅಂತ. ತುಂಬಾ ಒತ್ತು ಕೊಟ್ಟು ಪ್ರಾಶಸ್ತ್ಯ ಕೊಟ್ಟು ಮಾತಾಡೋದು ಅಂತಂದ್ರೆ ನೀವು ಇಬ್ರು ತುಂಬಾ ಡೀಪ್ ಡಿಸ್ಕಷನ್ ಅಂದ್ರೆ ಏನ್ ಡಿಸ್ಕಷನ್ ಮಾಡ್ತೀರಾ? ಓದೋ ವಿಷಯದಲ್ಲಿ ಆಗಿರ್ಬೋದು, ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಯಾವ ತರ ಡ್ರೆಸ್ ಮಾಡ್ಬೋದು, ಈ ತರ ಎಲ್ಲ. ರುಚಿಯಲ್ಲೂ ಕೂಡ ಈಗ ಊಟದಲ್ಲಿ ಒಂದು ಬೇರೆ ಬೇರೆ ವೆರೈಟಿ ಕೆಲವರಿಗೆ ಒಂದೊಂದು ಇದ್ರ ಮೇಲೆ ಇಂಟ್ರೆಸ್ಟ್ ಇರುತ್ತೆ. ನಿಮಗೆ? ಆಲ್ಮೋಸ್ಟ್ ಎಲ್ಲಾ ಊಟನೂ ಸೇಮ್ ಇರುತ್ತೆ, ಟೇಸ್ಟ್ ಒಂದೇ ತರ ಇರುತ್ತೆ. ಓಕೆ ಓಕೆ ರೈಟ್. ಖಂಡಿತವಾಗ್ಲು ಇದು ಒಂದು ರೀತಿಯಲ್ಲಿ ಏನು ಅವಳಿ ಜೋಳಿ ಇದ್ದಾರೆ ಅದ್ರಲ್ಲೂ ಒಂದು ರೀತಿ ವಿಶೇಷ ಅಂತಾನೆ ಹೇಳ್ಬೋದು. ಅವರ ಒಂದು ಮುಂದಿನ ಜೀವನ, ಅವರು ಆಯ್ಕೆ ಮಾಡ್ಕೊಳ್ಳುವಂಥ ಕ್ಷೇತ್ರ ಆಗಿರ್ಬೋದು, ಮುಂದಿನ ಜೀವನ ಇರ್ಬೋದು, ಅವ್ರಿಗೆ ಯಶಸ್ಸನ್ನ ತಂದ್ಕೊಳ್ಳಿ. ಮತ್ತೆ ಮುಂದಿನ ವಿದ್ಯಾಭ್ಯಾಸ ಅವರು ಏನು ಆಯ್ಕೆ ಮಾಡ್ಕೊಂಡಿದ್ದಾರೆ ಅದ್ರಲ್ಲೂ ಮತ್ತೊಮ್ಮೆ ಅದೇ ತರ ಇಬ್ರಿಗೂ ಕೂಡ ಒಳ್ಳೆ ಉತ್ತಮವಾದ ಅಂಕಗಳು ಒಂದೇ ತರ ಬರ್ಲಿ ಅಂತ ಮತ್ತೊಮ್ಮೆ ಅವರಿಗೆ ಹಾರೈಸುತ್ತಾ, ಕೊನೆಯದಾಗಿ ಅಕ್ಕ ತಂಗಿರು ಅಂದ್ರೆ ಹೇಗಿರ್ಬೇಕು ಅಂತ ನಾವು ವೀಕ್ಷಕರಿಗೆ ತಾವು ತಿಳಿಸಿ. ಅಂದ್ರೆ ಅಕ್ಕ ತಂಗಿರಂದ್ರೆ ಕೋಪ ಜಗಳ ಎಲ್ಲ ಇರ್ತದೆ. ಅದು ಯಾರಾದ್ರೂ ಒಬ್ರು ಕಂಟ್ರೋಲ್ ಮಾಡ್ಕೊಂಡು ಮಾತಾಡ್ಕೊ ಹೋದ್ರೆ ಅದೆಲ್ಲ ಸರಿ ಆಗುತ್ತೆ. ಅದೇ ಮಾಮೂಲಿ ಕಾಮನ್ ಇರುತ್ತೆ, ಜಗಳ ಆಡ್ತಿರ್ತೀವಿ, ಒಂದಿನ 2 ದಿನ ಮಾತ್ ಬಿಟ್ಟಿರ್ತೀವಿ, ಆದ್ರೂ ನಾವು ಹೊಂದಾಣಿಕೆ ಮಾಡ್ಕೊಂಡು ಹೋಯ್ತಾ ಇರ್ತೀವಿ. ಇದು ವೀಕ್ಷಕರೇ ನಮ್ಮ ಮಲ್ಲಪ್ಪನವರ ಮಕ್ಕಳಾದಂತ ವೈಭವಿ ಮತ್ತು ವೈಷ್ಣವಿ ಅವರ ಮಾತುಗಳು. ಕೊನೆಯದಾಗಿ ಮಲ್ಲಪ್ಪನವ್ರು ಹೇಳೋದಾದ್ರೆ, ಈಗ ಮಕ್ಕಳನ್ನ ತಾವು ಹೇಳಿದ್ರು ಒಂದೇ ಕ್ಷೇತ್ರದಲ್ಲಿ ಅವ್ರು ಯಾವ ಕ್ಷೇತ್ರಕ್ಕೆ ಹೋಗ್ತಾರೆ ನೋಡಿ ನಾವು ಆ ಕ್ಷೇತ್ರಕ್ಕೆ ಕಳಿಸ್ತೀನಿ. ಮತ್ತೆ ಚಿಕ್ಕದ್ರಿಂದನೂ ಕೂಡ ಮೊದಲು ಸ್ವಲ್ಪ ಕಷ್ಟ ಆಗ್ತಿತ್ತು, ಆದ್ರೆ ಈಗ ಹೋಗ್ತಾ ಹೋಗ್ತಾ ಎಲ್ಲ ಅಡ್ಜಸ್ಟ್ ಆಗಿದೆ ಅನ್ನುವಂಥದ್ದು. ಬಹುಶಃ ಮುಂದೆ ನೀವು ಒಂದು ಮಕ್ಕಳನ್ನ ಇಂಥ ಕ್ಷೇತ್ರಕ್ಕೆ ನಾವು ಪ್ರತಿಯೊಬ್ಬ ಮಕ್ಕಳನ್ನ ನಾವು ಇಂಥ ಕ್ಷೇತ್ರಕ್ಕೆ ಕಳಿಸ್ಬೇಕಾಗತ್ತೆ, ಅಥವಾ ಇದ್ರಲ್ಲಿ ಅವರಿಗೆ ನಾವು ಒಂದು ಕ್ಷೇತ್ರದಲ್ಲಿ ಕಾಲಿಟ್ಟ ಮೇಲೆ ಅದ್ರಲ್ಲಿ ಸ್ವಲ್ಪ ಮೇಲಕ್ಕೆ ತಗೊಂಡೋಗ್ಬೇಕಾಗತ್ತೆ ಅನ್ನೋಂಥದ್ದು. ನಿಮ್ಗೆ ಯಾವ ಕ್ಷೇತ್ರದಲ್ಲಿ ಇಂಟ್ರೆಸ್ಟ್ ಇದೆ? ಮಕ್ಕಳನ್ನ ಇಂಥ ಕ್ಷೇತ್ರಕ್ಕೆ ಕಳಿಸ್ಬೇಕು ಅನ್ನೋದು? ಮಕ್ಕಳು ಹೇಳ್ದಂಗೆ ಈಗ ಸೈನ್ಸ್ ತಗೊಂಡಿದ್ದಾರೆ, ಮೆರಿಟ್ ಮೇಲೆ ಮಾರ್ಕ್ಸ್ ಮೇಲೆ ಬಂದ್ರೆ ಕೆಲವು ಟೈಮಲ್ಲಿ ಇಂಜಿನಿಯರ್ ಕೋರ್ಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮತ್ತೆ PSC ಮಾಡೋಣ ಅಂತ ಮನ್ಸಲ್ಲಿದೆ. ಯಾವ್ದಕ್ಕೂ ರಿಸಲ್ಟ್ ಮೇಲೆ ತೀರ್ಮಾನ ತಗೊಳ್ತಾ ಇದ್ದೀವಿ. ಮನೆಯದಾಗ ಹೇಳೋದಾದ್ರೆ ಅಕ್ಕ ತಂಗಿರು ಮಕ್ಕಳು ಏನೇ ಇದ್ರು ಅವ್ರ ಮಾತಲ್ಲಿ ಕೇಳ್ಪಟ್ಟ ಹಾಗೆ ಏನೇ ಕೋಪ ಜಗಳ ಇದ್ರು ಕೂಡ ಒಬ್ರನ್ನ ಒಬ್ರು ಅನುಸರಿಸ್ಕೊಂಡು ಹೋಗ್ಬೇಕು ಅನ್ನೋದು. ತಾವು ಮಕ್ಳಿಗೆ ಹೇಳೋದಾದ್ರೆ ಏನಂತ ಅವ್ರಿಗೆ ಹಾರೈಸ್ತೀರಾ? ಮಕ್ಕಳು 2 ಮಕ್ಕಳು ಸಮಾನಾಂತರ. ಪ್ರೀತಿ ವಿಶ್ವಾಸದಲ್ಲಾಗ್ಲಿ, ಮಾತುಕತೆ ಆಗ್ಲಿ, ಯಾವುದೇ ತಿಂಡಿ ತಿನಿಸುಗಳು ಕೊಡೋದಾಗ್ಲಿ, ಫ್ರೀ ಆಗಿ ಮಾತಾಡೋದಾಗ್ಲಿ ನಮ್ಗೆ ತುಂಬಾ ಒಂದು ಹೆಮ್ಮೆ ವಿಚಾರ. ಯಾಕೆಂದ್ರೆ ಅವಳಿ ಜೋಳಿ ಮಕ್ಕಳು ಸಾಮಾನ್ಯದಲ್ಲಿ ವಿಶೇಷತೆ ನೀವ್ ಹೇಳ್ದಾಗೆ. ಆದ್ರೆ ನನಗೆ ನನ್ನ ಅದೃಷ್ಟ, ಖುಷಿ ಆಗ್ತೇನೆ. ಎಲ್ಲೇ ಹೋಗ್ಲಿ ಎಲ್ಲೇ ಬರ್ಲಿ ಮಕ್ಕಳ ಜೊತೆ ಮಾತಾಡ್ಬೇಕು, ಕೂರ್ಬೇಕು, ಮಾತಾಡ್ತಿರ್ಬೇಕು, ಟೈಮ್ ಕಳೀತಾ ಇರ್ಬೇಕು, ಪ್ರೀತಿಯಿಂದ ಇರ್ಬೇಕು ಅನ್ನೋದು ನನಗೆ ಒಂಥರ ತುಂಬಾ ಆಸೆ ಇದೆ. ಮೊದಲು ಏನಂತಂದ್ರೆ ಕೆಲವು ಬಹಳಷ್ಟು ಹಳ್ಳಿಗಳ ಕಡೆ ಹೇಳುವಂಥದ್ದು ಏನಂತಂದ್ರೆ ಹೆಣ್ಮಕ್ಳು ಹುಟ್ಟಿದ ತಕ್ಷಣ ಅಯ್ಯೋ ಗಂಡು ಮಗು ಆಗ್ಬೇಕಾಗಿತ್ತ. 2 ಮಕ್ಳು ಒಟ್ಟಿಗೆ ಬಂದಾಗ ನಿಮ್ಗೆ ಏನ್ ಅನ್ನಿಸ್ತು? ಇಲ್ಲ, ಈಗ ಹೆಣ್ಮಕ್ಳು ಅಂದ್ರೆ ಒಂದು ಮನೆ ಲಕ್ಷ್ಮಿ ಇದ್ದಂಗೆ. ಯಾಕೆಂದ್ರೆ ಒಂದು ಮನೆ ಬೆಳಗುವಂತವ್ರು ಮಕ್ಕಳಿದ್ರೆ ಒಂದು ವಿದ್ಯಾಭ್ಯಾಸ ಶಾಲೆ ಇದ್ದಂಗೆ ಮನೆ. ಹಾಗಾಗಿ ನನಗೆ ಯಾವುದೇ ಒಂದು ಇದಿಲ್ಲ. ಮಕ್ಕಳು ಹೆಣ್ಮಕ್ಳು ಹುಟ್ಟಿದ್ರು ಏನ್ ತೊಂದರೆ ಇಲ್ಲ, ಚೆನ್ನಾಗಿದ್ದಾರೆ, ಅವಳಿ ಜೋಡಿ ಆಗಿದ್ದಾರೆ,
ಒಂದೇ ತರ ಇದ್ದಾರೆ, ಪ್ರೀತಿ ವಿಶ್ವಾಸದಲ್ಲಿದ್ದಾರೆ. ತುಂಬಾ ಒಂದು ಖುಷಿ ಆಗುತ್ತೆ. ಯಾವುದೇ ಒಂದು ಭಿನ್ನ ಅಭಿಪ್ರಾಯ ಇಲ್ಲ. ಅಪ್ಪನ ಮೇಲೆ ತೋರಿಸುವಂತ ಪ್ರೀತಿಲಿ ಯಾವುದೇ ರೀತಿ ಕೊರತೆ ಇಲ್ಲ. ಯಾವ್ದು ಕೊರತೆ ಇಲ್ಲ. ಎರಡು ಇಬ್ರು ಸಮ. ಚೆನ್ನಾಗಿದೆ, ಸಮಾನತೆಗಿದೆ. ಎಸ್ ವೀಕ್ಷಕರೇ, ಇದು ಇವತ್ತಿನ ವಿಶೇಷ. ಅವಳಿ ಜವಳಿ ಮಕ್ಕಳಾದಂತ ಯಡೂರು ಗ್ರಾಮದ ವೈಭವಿ ಮತ್ತು ವೈಷ್ಣವಿ ಹಾಗೂ ಅವರ ತಂದೆ ಎ ಮಲ್ಲಪ್ಪನವ್ರ ಜೊತೆಗೆ ನಾವೊಂದು ವಿಶೇಷ ಕಾರ್ಯಕ್ರಮವನ್ನ ನಿಮ್ಮೊಂದಿಗೆ ಹಂಚಿಕೊಂಡಿದ್ದೀವಿ. ಕಾವೇರಿ ನಾಡಿನ ಸಮಗ್ರ ಸುದ್ದಿ ಹಾಗೂ ಮಾಹಿತಿಗಾಗಿ ನೋಡ್ತಾ ಇರಿ ಕೊಡಗು ಚಾನೆಲ್. ವಂದನೆಗಳು.